ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಡಿನೋಟಿಫಿಕೇಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೃಹತ್ ಕೈಗಾರಿಕಾ ಸಚಿವ ಮುರುಗೇಶ್ ನಿರಾಣಿ ವಿರುದ್ಧ ದೂರು ದಾಖಲಾಗಿದೆ. ಸುಮಾರು 27 ಎಕರೆ ಭೂಮಿ ಡಿನೋಟಿಫಿಕೇಶನ್ ಮಾಡಿರತಕ್ಕಂಥ ಆರೋಪ ಈಗ ಬೃಹತ್ ಕೈಗಾರಿಕಾ ಸಚಿವ ಮುರುಗೇಶ್ ನಿರಾಣಿ ಅವರ ಮೇಲೆ ಬಂದಿದೆ. ಕೈಗಾರಿಕೋದ್ಯಮಿ ಅಲಂ ಪಾಷಾ ಅವರು ಈಗಾಗಲೇ ಈ ದೂರನ್ನು ನೀಡಿದ್ರು. ಈಗಾಗಲೇ ದೂರು ದಾಖಲಾಗಿದೆ. ಮುಂದಿನ ಪ್ರೊಸೀಡಿಂಗ್ಸ್ ಏನೋ ಬನ್ನಿ ತಿಳ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ಅವರು ನಮ್ಮ ಜೊತೆ ಇವಾಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಮಂಜುನಾಥ್, ಈಗ ದೂರು ಸಲ್ಲಿಕೆ ಏನೋ ಆಗಿದೆ, ಈಗ ಮುಂದಿನ ಕ್ರಮ ಏನು? ಅಂದರೆ ಈಗ ಅದ್ರ ಬಗ್ಗೆ ತನಿಖೆ ನಡೆಸೋದಕ್ಕೆ ಕೋರ್ಟ್ ಆದೇಶ ಕೊಡುತ್ತಾ ಹೇಗೆ? ಹೌದು ಅರವಿಂದ್, ಈಗಷ್ಟೇ ಲೋಕಾಯುಕ್ತ ನ್ಯಾಯಾಲಯದ ಆದೇಶದಂತೆ ಲೋಕಾಯುಕ್ತ ಪೊಲೀಸರು ಇವತ್ತು ಸುಮಾರು 10:30 ಸಂದರ್ಭದಲ್ಲಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಇದನ್ನ ದಾಖಲಿಸಿಕೊಂಡು ಎಸ್ಪಿ ಅಂದ್ರೆ ಬೆಂಗಳೂರು ನಗರ ಜಿಲ್ಲೆಯ ಎಸ್ಪಿ ಶಿವಶಂಕರ್ ಅವರ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ. ಇದರಲ್ಲಿ ಪ್ರಮುಖವಾಗಿ ಹೇಳಬೇಕಾದಂತ ಅಂಶಗಳೇನೆಂದ್ರೆ, ಈ ಹಿಂದಿನ ಪ್ರಕರಣಗಳಲ್ಲಿ ವಂಚನೆ ಇತರೆ ಆರೋಪಗಳು ಕೂಡ ಸೇರ್ಕೊಳ್ತಾ ಇದ್ವು. ಅಂದ್ರೆ ದಾಖಲಾತಿಗಳನ್ನ ನಾಶ ಮಾಡುವಂತದ್ದು, ವಂಚನೆ ಮಾಡಿರುವಂತದ್ದು, ಮತ್ತೆ ದಾಖಲೆಗಳನ್ನ ಸೃಷ್ಟಿಸಿರುವಂತದ್ದು, ಈ ಎಲ್ಲಾ ಆರೋಪಗಳು ಸೇರ್ಕೊಂಡು ಕೇಳ್ಬರ್ತಾ ಇದ್ವು. ಆದ್ರೆ ಈ ಪ್ರಕರಣದಲ್ಲಿ ಕೇವಲ ಭ್ರಷ್ಟಾಚಾರ ನಿಗ್ರಹದ ಅಡಿ ಮಾತ್ರ, ಕಾಯ್ದೆ ಮಾತ್ರ ಪ್ರಕರಣ ದಾಖಲಾಗಿದೆ. ಅದರಲ್ಲಿ PC ಆಕ್ಟ್ 7, 10, 13, 15ರ ಒಂದು ಕಾಯ್ದೆಗಳ ಅಡಿ ಪ್ರಕರಣವನ್ನ ದಾಖಲಿಸಲಾಗಿದೆ. ಅಂದ್ರೆ ಈ ಪ್ರಜಾಪ್ರತಿನಿಧಿ ಅಂದ್ರೆ ಜನಪ್ರತಿನಿಧಿ ಆಗಿರುವಂತ ವ್ಯಕ್ತಿ ಹೇಗೆ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡು ಆ ನಂತರ ಇಂಥದ್ದೊಂದು ಕೃತ್ಯ ನಡೆಸಿದ, ಅಂದ್ರೆ ಇಂಥದ್ದೊಂದು ಕೃತ್ಯಕ್ಕೆ ಸಂಚು ಮಾಡಿದ್ದಾರೆ ಅನ್ನುವಂತ ಆರೋಪದ ಹಿನ್ನೆಲೆಯಲ್ಲಿ ಅವರ ಮೇಲೆ ಭ್ರಷ್ಟಾಚಾರ ನಿಗ್ರಹದ ಕಾಯ್ದೆ ಅಡಿ ಮಾತ್ರ ಪ್ರಕರಣ ದಾಖಲಿಸಲಾಗಿದೆ. ಅರವಿಂದ್, ಅಂದ್ರೆ ಮಂಜುನಾಥ್, ಈ ದೂರಿನ ವಿಚಾರಣೆ, ಈ ಅರ್ಜಿಯ ವಿಚಾರಣೆ ಇವತ್ತು ನಡೆಯುತ್ತಾ? ಈಗ ಆಲ್ರೆಡಿ ಅರ್ಜಿಯ ವಿಚಾರಣೆ ಲೋಕಾಯುಕ್ತ ನ್ಯಾಯಾಲಯದಲ್ಲಿ ನಡೆದಿದ್ದು ಮತ್ತು ಲೋಕಾಯುಕ್ತ ನ್ಯಾಯಾಲಯ ಒಂದು ಆದೇಶವನ್ನ ಮಾಡಿತ್ತು. ಏನು ಅಲಂ ಪಾಷಾ ಅನ್ನೋರು ದೂರು ಕೊಟ್ಟಿದ್ರು, ಈ ದೂರಿನ ಹಿನ್ನೆಲೆಯಲ್ಲಿ ಯಾವ್ಯಾವ ಅಂಶಗಳು ಅಡಗಿದೆ, ಸತ್ಯಾಸತ್ಯತೆಯ ಬಗ್ಗೆ ಒಂದು ತನಿಖೆಯನ್ನ ನಡೆಸಿ ವರದಿ ಸಲ್ಲಿಸುವಂತೆ ಲೋಕಾಯುಕ್ತ ಪೊಲೀಸರಿಗೆ ಸೂಚನೆಯನ್ನು ಕೊಟ್ಟಿತ್ತು. ಅದರಂತೆ ಇವತ್ತು ಲೋಕಾಯುಕ್ತ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಅಂದ್ರೆ ಈಗ ನಿರಾಣಿ ಅವರ ವಿರುದ್ಧ FIR ದಾಖಲಾಗಿದೆಯಾ ಅಥವಾ ಇನ್ನು ದಾಖಲಾಗಬೇಕಾಗಿದೆಯಾ? ಹೌದು ಅರವಿಂದ್, ನಿರಾಣಿ ಅವರ ವಿರುದ್ಧ FIR ಅನ್ನ ದಾಖಲಿಸಿಕೊಂಡಿದ್ದಾರೆ. ಜೊತೆಗೆ ಪೊಲೀಸ್ ಯಾವುದೇ ಮಾಮೂಲಿ ಪ್ರಕರಣಗಳ ತನಿಖೆ ಹೇಗೆ ನಡೆಯುತ್ತೋ, ಪೊಲೀಸ್ನವರು ಹೇಗೆ ತನಿಖೆ ನಡೆಸ್ತಾರೋ ಅದೇ ಹಿನ್ನೆಲೆಯಲ್ಲಿ ಒಂದು CRPC 156/3 ಪ್ರಕರಣ ಅಂದ್ರೆ ಅದರ ಅಡಿಯಲ್ಲಿ ತನಿಖೆ ನಡೆಸುವಂತೆ ಸ್ಪಷ್ಟವಾಗಿ ನ್ಯಾಯಾಲಯ ಸೂಚನೆ ನೀಡಿದೆ. ಇದರ ವಿರುದ್ಧ ಅಂದ್ರೆ ಇದರ ಅಡಿಯಲ್ಲಿ ತನಿಖೆ ನಡೆಸುವುದೇ ಆಗಿದ್ರೆ ಇದರಲ್ಲಿ ಸಾಕಷ್ಟು ತನಿಖಾಧಿಕಾರಿಗೆ ಸಾಕಷ್ಟು ಅಧಿಕಾರ ಇರುತ್ತೆ. ಒಂದೊಮ್ಮೆ ಅಂದ್ರೆ ಈ ತನಿಖೆ ಸಂದರ್ಭದಲ್ಲಿ ಆರೋಪಿಗಳು ಸರಿಯಾದ ರೀತಿಯಲ್ಲಿ ಕೋಆಪರೇಟ್ ಮಾಡದೆ ಹೋದ್ರೆ, ತನಿಖೆಗೆ ಕೋಆಪರೇಟ್ ಮಾಡದೆ ಹೋದಂತ ಸಂದರ್ಭದಲ್ಲಿ ಅವರನ್ನು ಬಂಧಿಸುವ ಸಾಧ್ಯತೆ ಅಥವಾ ಬಂಧಿಸುವಂತ ಅಧಿಕಾರ ಕೂಡ ತನಿಖಾಧಿಕಾರಿಗೆ ಇರುತ್ತೆ. ಮಂಜುನಾಥ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.